ಮಾರ್ಚ್ 20ರಂದು ಅಲ್ಪಸಂಖ್ಯಾತ ಮತದಾರರಿಗೆ ಫುಡ್ ಕಿಟ್ ವಿತರಿಸುವ ಮೂಲಕ ಕಾಂಗ್ರೆಸ್ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದು, ಈ ಸಂಬಂಧ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಹೇಳಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಮಾಧ್ಯಮ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಂಜಾನ್ ಹಬ್ಬದ ಹಿನ್ನೆಲೆ ಅಕ್ಕಿ, ಶಾವಿಗೆ, ಬೇಳೆ, ಸಕ್ಕರೆ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳು ಇರುವ ಚೀಲದ ಮೇಲೆ ಸಚಿವರು, ಸಂಸದರು, ಕಾಂಗ್ರೆಸ್ ಅಭ್ಯರ್ಥಿಯ ಭಾವಚಿತ್ರ ಹಾಗೂ ಕಾಂಗ್ರೆಸ್ ಚಿಹ್ನೆ ಇರುವ ಫುಡ್ ಕಿಟ್ಗಳನ್ನು ಅಲ್ಪಸಂಖ್ಯಾತ ಮತದಾರರಿಗೆ ಲೋಡ್ಗಟ್ಟಲೆ ವಿತರಿಸಲಾಗಿದ್ದು, ಕಾಂಗ್ರೆಸ್ ವಾಮಮಾರ್ಗಗಳ ಮೂಲಕ ಚುನಾವಣೆ ಗೆಲ್ಲಲು ಹೊರಟಿರುವುದು ಖಂಡನೀಯ ಎಂದರು. ಮನೆಯಲ್ಲಿ ಸಚಿವರು, ಸಂಸದರು ಇದ್ದರೂ ಕೇವಲ ವಿಧಾನಸಭಾ ಟಿಕೆಟ್ ಕೇಳಿದ್ದಕ್ಕೆ ಅಲ್ಪಸಂಖ್ಯಾತರ ನಡುವೆಯೇ ಹೊಡೆದಾಟ ಹಚ್ಚಿದ್ದಾರೆ. ನಾವು ಇದುವರೆಗೂ ಸೋತಿರುವುದು ಅಲ್ಪಸಂಖ್ಯಾತರ ಮತಗಳಿಂದ. ಆದರೂ ಒಂದು ಮಾತನ್ನು ಕೆಟ್ಟದಾಗಿ ನಾವು ಅವರ ಬಗ್ಗೆ ಮಾತನಾಡಿಲ್ಲ. ಇದನ್ನು ಅಲ್ಪಸಂಖ್ಯಾತರು ಅರ್ಥ ಮಾಡಿಕೊಳ್ಳಬೇಕು. ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದರು. ನಮ್ಮ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಪದೇ ಪದೇ ಪತ್ರಿಕಾಗೋಷ್ಠಿಯನ್ನು ನಾನು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀನಿ. ಅವರು ಇನ್ನೂ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಗೆಲ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ, ಗೆಲ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅಂದರೆ ಹಿಂದೆ ನಿಮಗೆ 4 ಬಾರಿ 3 ಬಾರಿ ಲೋಕಸಭಾ ಟಿಕೆಟ್ ಕೊಟ್ಟಿತ್ತು. ಮತ್ತು ಅವತ್ತು ನೀವು ಗೆಲ್ತೀರಿ ಅಂತಲೇ ಟಿಕೆಟ್ ತೊಗೊಂಡಿದ್ರಿ, ಯಾಕೆ ಸೋತ್ರಿ? ವಿಧಾನಸಭೆಗೆ ನೀವು ಸೋತ್ರಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಎಸ್ ಎ ರವೀಂದ್ರನಾಥ್ ಇದ್ರಿಗೆ, ಒಬ್ಬ ಸಾಮಾನ್ಯ ರೈತನ ಮಗನಿದ್ರಿ, ಸೋತ್ರಿ. ಇವತ್ತು ಗೆಲ್ತಕ್ಕಂಥವ್ರಿಗೆ ಟಿಕೆಟ್ ಕೊಡ್ರಿ, ಗೆಲ್ತಕ್ಕಂಥವ್ರಿಗೆ ಟಿಕೆಟ್ ಕೊಡ್ರಿ ಅಂದರೆ ನೀವು ಯಾವ ರೀತಿ ಗೆಲ್ತೀರಿ? ವಾಮ ಮಾರ್ಗದಲ್ಲಿ ಗೆಲ್ತಕ್ಕಂಥ ಬರ್ತಾಯಿದ್ದೀರಿ. ಹಣ, ಹೆಂಡ, ಏನೇನು ಗೆಲ್ಲೋದಕ್ಕೆ ಮಾನದಂಡಗಳು ಬೇಕಾಗಿದ್ದಾವಲ್ಲ ಅವನ್ನೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ. ಆ ರೀತಿ ನಮಗೆ ಶಕ್ತಿ ಇದೆ, ಹಣದ ಶಕ್ತಿ ಇದೆ, ತೋಳ್ಬಲದ ಶಕ್ತಿ ಇದೆ, ಆದ್ದರಿಂದ ನಾವು ಗೆಲ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇನ್ನೂ ಕ್ಯಾಂಡಿಡೇಟೇ ಘೋಷಣೆ ಆಗಿಲ್ಲ, ನಿಮಗೆ ಬಿ ಫಾರ್ಮೇ ಸಿಕ್ಕಿಲ್ಲ, ಆದರೆ ಗೆಲ್ತೀವಿ ಅಂತಂದು ಹೇಳಿ ವಾಮ ಮಾರ್ಗದಲ್ಲಿ ಇವತ್ತು ನೀವು ಏನು ಕೃತ್ಯವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀವಿ. ತಕ್ಕಂಥ ಅದ್ರ ಮುಂದೆ ಇದೆ, ಎರಡು ಕಡೆ ಸೇಮ್. ಯಾವ ರೀತಿ ಆಮಿಷಗಳನ್ನು ಒಡ್ತಾ ಇದ್ದೀರಿ ಅಂತ ಹಂಗೆ ಹೇಳಿ, ಒಂದೇ ಸೈಡ್ ಯಾವ ರೀತಿ ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಮೊನ್ನೆ ನಮ್ಮ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಸಹೋದರಿ ಅವರ ಮಗನ ನಾಮಿನೇಷನ್ ಮಾಡೋದಕ್ಕೆ ಬಂದಿತ್ತು. ನಮಗೆ ಅಧಿಕಾರಿಗಳು ಹೇಳಿದರು, ಯಾವುದೇ ವೆಹಿಕಲ್ಗಳನ್ನು ನಮ್ಮ ಏನು ಚುನಾವಣೆ ಪೋಲಿಂಗ್ ಇದನ್ನು ಮಾಡ್ತಾ ಇದ್ದೀವಲ್ಲ, ನಾಮಿನೇಷನ್ ಮಾಡ್ತಾ ಇದ್ದೀವಲ್ಲ, ಆಫೀಸ್ ಹತ್ರ ಯಾವುದೂ ವೆಹಿಕಲ್ ತರಂಗಿಲ್ಲ, ನಮ್ಮ ಸ್ವಂತದ್ದಾಗಲಿ ಗೌರ್ಮೆಂಟ್ ವೆಹಿಕಲ್ ಆಗಲಿ ಯಾವುದೂ ತರಂಗಿಲ್ಲ ಅಂತ ನಿರ್ಬಂಧ ಏರಿ ನಮ್ಮ ವೆಹಿಕಲ್ಗಳೆಲ್ಲ 300 ಅಡಿ ದೂರದಲ್ಲಿ ನಿಲ್ಲಿಸಿದ್ರು. ಅದೇ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೀದಾ ಯಾರಲ್ಲಿ ನಾವು ನಾಮಿನೇಷನ್ನ ಫೈಲ್ ಮಾಡ್ತೀವೋ ಆ ಬಾಗಿಲಲ್ಲಿ ಬಂದು ಇಳಿದ್ರು. ಯಾವ ರೀತಿ ಚುನಾವಣೆ ಇಲ್ಲಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಒಂದು ಮನೆತನ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟ ನಿದರ್ಶನ ಆಗಿದೆ. ಅದಕ್ಕಾಗಲೇ ಈಗಾಗಲೇ ನಮ್ಮ ಕಡೆಯಿಂದ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಈ ರೀತಿ ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆಯನ್ನು ಗೆಲ್ಲೋದಕ್ಕೆ ಹೊರಟಿದ್ದಾರೆ. ನಾನು ಇವತ್ತು ನಿಮ್ಮ ಮುಖಾಂತರ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗಿರ್ಬೋದು, ದಾವಣಗೆರೆಯ ಜನತೆಗಿರ್ಬೋದು ಒಂದು ವಿನಂತಿಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನು ಅಂದರೆ, ನಿಮಗೆ ಯಾವ ರೀತಿ ಟೋಪಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೆ. ಯಾಕೆಂದರೆ ಇವತ್ತು ಪ್ರತಿ ಸಾರಿ ಹೇಳ್ತಿದ್ರು, ನಾವು ಇಲ್ಲೇನಾದರೂ ಬಿ ಜೆ ಪಿ ಗೆದ್ದರೆ ನಿಮಗೆ ಭಾಳ ತೊಂದರೆ ಆಗುತ್ತೆ, ನಿಮ್ಮ ವ್ಯವಹಾರಗಳಿಗೆಲ್ಲ ತೊಂದರೆ ಆಗುತ್ತೆ, ನೀವು ಊರು ಬಿಡೋ ಪರಿಸ್ಥಿತಿ ಬರ್ತೈತಿ, ಗಲಭೆ ಸೃಷ್ಟಿ ಮಾಡ್ತಾರೆ ಬಿ ಜೆ ಪಿ ಇರುವಂಥದ್ದು. ಆದರೆ ಇವತ್ತು ಬರೀ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳಿದ್ದಕ್ಕೆ ಅವ್ರ ಮನೆಗೆ ಆಲ್ರೆಡಿ ಲೋಕಸಭಾ ಸದಸ್ಯರಿದ್ದಾರೆ, ಜಿಲ್ಲಾ ಮಂತ್ರಿಗಳಿದ್ದಾರೆ. ಕೇವಲ ಒಂದು ವಿಧಾನಸಭಾ ಟಿಕೆಟ್ ಕೇಳಿದ್ದಕ್ಕೆ
ಅಲ್ಪಸಂಖ್ಯಾತರ ನಡುವೆ ಜಗಳ ಹಚ್ಚಿದ್ದಾರೆ. ಇದಕ್ಕೆ ಸ್ಪಷ್ಟ ನಿರ್ದೇಶನ 2 ಗುಂಪು ಮಾಡಿದ್ದಾರೆ. ಅವ್ರ ಪರವಾಗಿರ್ತಕ್ಕಂಥ ಒಂದು ಗುಂಪು, ಅವ್ರ ವಿರೋಧವಾಗಿರ್ತಕ್ಕಂಥ ಒಂದು ಗುಂಪನ್ನು ಮಾಡಿ ಇವತ್ತು ಅವರಲ್ಲೇ ಸಹಿತ ಹೊಡೆದಾಟವನ್ನು ಹಚ್ತಾ ಇದ್ದಾರೆ. ನಾವು ಸಹಿತ ನಮ್ಮ ಅಜಯ್ ಕುಮಾರು, ನಾವು ಎಲ್ಲರೂ ಸಹಿತ ಚುನಾವಣೆ ಎದುರಿಸಿದ್ದೀವಿ. ನಾನು 4 MLA ಚುನಾವಣೆ ಎದುರಿಸಿದ್ದೀನಿ, ಅದು ಶಾಮನೂರು ಫ್ಯಾಮಿಲಿ ಎದುರಿಗೆ. ಅಜಯ್ ಕುಮಾರು ಎದುರಿಸಿದ್ದಾರೆ. ಆದರೆ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ನಮ್ಮ ಅಲ್ಪಸಂಖ್ಯಾತರ ವಿರುದ್ಧ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಚುನಾವಣೆಗೆ ಸೋತಾಗ ನಾವು ಸೋತಿರೋದ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ಓಟಿಂದ. ಆದರೆ ಎಂದೂ ಸಹಿತ ಅವರಿಗೆ ಕೆಟ್ಟ ಶಬ್ದದಿಂದ ನಾವು ಮಾತಾಡಿಲ್ಲ, ಧಾರ್ಮಿಕ ವಿಚಾರ ಇಟ್ಕೊಂಡು ನಾವು ಮಾತಾಡಿಲ್ಲ. ಸೋಲಾಗಿದೆ ನಮಗೆ. ಪ್ರಜಾಪ್ರಭುತ್ವ ಕೊಟ್ಟಂಥ ಹಕ್ಕದು, ಪ್ರತಿಯೊಬ್ಬ ಮತದಾರರಿಗೂ ಪ್ರಜಾಪ್ರಭುತ್ವ ಕೊಟ್ಟಂಥ ಹಕ್ಕು ಅವ್ರು ಚಲಾವಣೆ ಮಾಡಿದ್ದಾರೆ, ನಮಗೆ ಸೋಲಾಗಿದೆ. ಆದರೆ ಇವತ್ತು ಬರೀ ಟಿಕೆಟ್ ಕೇಳಿದರು ಅಂತಕ್ಕಂಥ ವಿಚಾರವಿಟ್ಕೊಂಡು ಇವತ್ತು ಹೆಂಗೆ ಅಲ್ಪಸಂಖ್ಯಾತರನ್ನ ಹೊಡೆದಾಡ್ತಕ್ಕಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ನಿದರ್ಶನ ದಾವಣಗೆರೆಯಲ್ಲಿದೆ. ಅಲ್ಪಸಂಖ್ಯಾತ ಬಂಧುಗಳು ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಈ ಬಾರಿ ತಕ್ಕ ಪಾಠವನ್ನು ಕಲಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರವರು, ನಿಮ್ಮ ಕಾಲು ಬಾಗಿಲಿಗೆ ಬರ್ತಾರೆ. ಆದ್ದರಿಂದ ಈ ಬಾರಿಯೇ ನಮ್ಮ ಅಭ್ಯರ್ಥಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಅವ್ರ ತಂದೆ ಹಮಾಲಿ ಮಾಡ್ತಿದ್ರು, ಅಂಥ ವ್ಯಕ್ತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇವತ್ತು ಆಯ್ಕೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಾನು ದಾವಣಗೆರೆ ಜನತೆಗೆ ಸ್ಪಷ್ಟವಾಗಿ ಕೇಳಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂದರೆ, ಯಾವುದೇ ವಾಮ ಮಾರ್ಗದಲ್ಲಿ ಗೆಲ್ಲಿಕ್ಕೆ ಹೊಂಟಿದ್ದಾರೆ, ಏನೇನು ಈ ರೀತಿ ಚುನಾವಣೆಯಲ್ಲಿ ಹಣ, ಈ ರೀತಿ ಸಾಮಗ್ರಿಗಳು ಹೋದ ಬಾರಿನೂ ಮಾಡಿದ್ರು. ಅವರು ಸ್ಟವ್ಗಳನ್ನು ಕೊಟ್ಟರು, ಕುಕ್ಕರ್ಗಳನ್ನು ಕೊಟ್ಟರು, ಇದೇ ರೀತಿ ಫೋಟೋಗಳನ್ನು ಹಾಕಿದ್ರು. ಇದೇ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದೆ. ಸುಮಾರು 1 ಲಾರಿ ಲೋಡಷ್ಟು ಅವರವೆಲ್ಲವೂ ಸೀಜ್ ಮಾಡಿಸಿದ್ವಿ. ಆದರೆ ಚುನಾವಣಾ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ. ಆದ್ದರಿಂದ ನಾನು ಇವತ್ತೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇದೇ ರೀತಿ ವಾಮ ಮಾರ್ಗದಲ್ಲಿ ಅವ್ರು ಗೆಲ್ಲಲಿಕ್ಕೆ ಹೊರಟ್ರೆ ಈ ದಾವಣಗೆರೆನ ಯಾವ ರೀತಿ ಕೊಂಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಸುಮ್ಮನೆ ಇರಲ್ಲ, ತೀವ್ರತರವಾದಂಥ ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಚುನಾವಣಾ ಅಧಿಕಾರಿಗಳು ಸಹಿತ ನೀವು ತಾರತಮ್ಯ ಮಾಡ್ತಾಯಿದ್ದೀರಿ. ನಮ್ಮನ್ನು 300-300 ಅಡಿ ದೂರದಲ್ಲಿ ಕಾರ್ ನಿಲ್ಲಿಸ್ಲಿಕ್ಕೆ ಹೇಳ್ತೀರಿ. ಅದೇ ಒಬ್ಬ ಲೋಕಸಭಾ ಸದಸ್ಯರು ಬಂದರೆ ಅವರ ನಮ್ಮ ನಾಮಿನೇಷನ್ ಮಾಡೋ ಆಫೀಸ್ ಬಾಗಿಲಿಗೆ ಕಾರ್ ಬಿಡ್ತೀರಿ. ಈ ರೀತಿ ಇದ್ದರಿಗೊಂದು ಇಲ್ದರಿಗೊಂದು ರೀತಿ ಮಾಡ್ತಾಯಿದ್ದೀರಿ. ಇದು ಭಾಳ ಒಂದು ದೌರ್ಜನ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಚುನಾವಣಾ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ, ಯಾವುದೇ ಆಶೆ ಆಮಿಷಗೆ ಅಧಿಕಾರಕ್ಕೆ ಬಲಿಯಾಗದಲೇ ನಿಷ್ಪಕ್ಷಪಾತ ಚುನಾವಣೆ ನಡೆಸಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.